ಚಾನೆಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, GTTC ಬಗ್ಗೆ ನಮಗೆ ರೀಸೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಬಂದಿತ್ತು. ಏನು ಟೋಟಲ್ ಆಗಿ 74 ಪ್ಲಸ್ 2 ಜಾಬ್ಸ್, 74 ನಾನ್ HK ಅಂಡ್ 2 HK ಪೋಸ್ಟ್ ಓಪನಿಂಗ್ ಇತ್ತು. ಅಂಡ್ ನಿನ್ನೆ ರೀಸೆಂಟ್ ಆಗಿ KEAದವ್ರು ಏನು ಮಾಡಿದ್ದಾರೆ, KEAದವ್ರು 74 ಓಪನಿಂಗ್ಸ್ ಯಾವ ಕ್ವಾಲಿಫಿಕೇಶನ್ ಇದೆ ಅಂತ ಬಿಟ್ಟಿದ್ರು. ಸೊ ಅದರಲ್ಲಿ ಮೇಜರ್ ಆಗಿರುವಂತಹ ಪೋಸ್ಟ್ ಬಂದು ಮೆಕಾಟ್ರಾನಿಕ್ಸ್, ECE, ಎಲೆಕ್ಟ್ರಿಕಲ್ ಅಂಡ್ CSE ಸಹ ಇದೆ. ಓಕೆ, ಅಂಡ್ ಮೆಕ್ಯಾನಿಕಲ್ ರಿಲೇಟೆಡ್ ಟೂಲ್ ಅಂಡ್ ಡೈ ಮೇಕಿಂಗು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಈಗ ಈ GTTC ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರಲ್ಲಿ ನಾವು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೇಕಂತಂದ್ರೆ ಒಳ್ಳೆ ಬ್ಯೂಟಿಫುಲ್ ಪೋಸ್ಟ್ನ ಬಿಟ್ಟಿದ್ದಾರೆ ಗೈಸ್. ಏನು ಲೆಕ್ಚರರ್ ಅನ್ನೋ ಒಂದು ಪೊಸಿಷನ್ನು, ಇಂಜಿನಿಯರ್ ಅನ್ನೋ ಒಂದು ಪೊಸಿಷನ್ನು ಮತ್ತು ಟೆಕ್ನಿಷಿಯನ್ನು, ಅದರಲ್ಲಿ ವೇರಿಯಸ್ ಗ್ರೇಡ್ಸ್, ಇವೆಲ್ಲ ಟೆಕ್ನಿಕಲ್ ಪೋಸ್ಟ್ ಆಗಿರುತ್ತೆ. ಓಕೆ, ಈ ಪೋಸ್ಟ್ಗೆ ರಿಲೇಟೆಡ್ ನಾನಿವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ. ಏನಿದ್ರ ಕ್ಲಾಸು ಯಾರ್ಯಾರಿಗೆ ಅಪ್ಲಿಕೇಬಲ್ಲು? ಮಾಸ್ಟರ್ಸ್ ಮಾಡಿರೋರಿಗೆ ಮಾಸ್ಟರ್ಸ್ ಇನ್ ಮೆಕಾಟ್ರಾನಿಕ್ಸ್, ಮಾಸ್ಟರ್ ಇನ್ ECE, ಮಾಸ್ಟರ್ ಇನ್ EEE, ಅಂಡ್ ಡಿಪ್ಲೊಮಾ ಮಾಡಿರೋರಿಗೆ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ECE ಅಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಅಂಡ್ ITI ಮಾಡಿದವರು ITI ಇನ್ ಎಲೆಕ್ಟ್ರಿಷಿಯನ್. ಅವ್ರಿಗೆ ಈ ಕ್ಲಾಸಸ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಕ್ವಶನ್ ಏರಿಯಸ್ಸು ನಾವು ಪಿಕ್ ಮಾಡಿರೋದು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ವಿತ್ ರೆಸ್ಪೆಕ್ಟ್ ಟು ಯರ್ ಎಕ್ಸಾಮಿನೇಷನ್ಗೆ ಪಾಯಿಂಟ್ ಆಫ್ ವ್ಯೂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ಕೆಲವು ಕ್ಲಾಸಸ್ನ ನಾನು ಮಾಡ್ತೀನಿ, ಹೀಗೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ನಿಮಗೆ ಲೈಕ್ ಆಯ್ತು ಅಂತಂದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಗೆಳೆಯರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕೊಲೀಗ್ಸ್ಗೆ ಶೇರ್ ಮಾಡಿ, ಅವರು ಸಹ ಪ್ರಿಪೇರ್ ಆಗಲಿ. ಓಕೆ, ಆ್ಯಂಡ್ ಈ ಚಾನಲ್ನ ಫಸ್ಟಾಗಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ನಿಮಗೆ ಹಾಕೋ ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡೋಕ್ಕೆ ನೀವು ನೋಡ್ಬೋದು. ಓಕೆ, ಮಿಸ್ ಮಾಡದೆ ನೋಡ್ಬೋದು. ಓಕೆ, ಸೊ ಗೈಸ್, ಲೆಟ್ ಅಸ್ ಬಿಗಿನ್. ಇವತ್ತಿನ ಕ್ಲಾಸ್ನ ನಾವು ಶುರು ಮಾಡೋಣ. ಸೊ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕಂತಂದರೆ ನನಗೆ ಇಂಟ್ರಾಕ್ಷನ್ ಇದ್ದರೆ ಚೆನ್ನಾಗಿ, ಬಟ್ ಆ್ಯಸ್ ಇಟ್ ಈಸ್ ಆಫ್ ಒನ್ ವೇ ಮೀಡಿಯಾ. ಓಕೆ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ನೋಡಿ ಗೈಸ್, ದ ವೆರಿ ಫಸ್ಟ್ ಕ್ವಶನ್ ಯಾವುದ್ರ ಬಗ್ಗೆ ಇದೆ ಅಂತಂದ್ರೆ, N type semiconductor is obtained by doping silicon with 300K is what ಅಂತ ಕೇಳ್ತಿದ್ದಾನೆ. ಓಕೆ, ನಾವು N type ಸೆಮಿಕಂಡಕ್ಟರ್ನ ಹೇಗೆ ಒಪ್ಟೈನ್ ಮಾಡ್ಬೋದು ಅನ್ನೋದು ಒಂದು ಕ್ವಶನ್ ಇರಿ. ಓಕೆ, ಕ್ವಶನ್ಗೆ ಬ್ಯಾಕ್ಗ್ರೌಂಡ್ ಆಫ್ ನಾಲೆಡ್ಜ್ ಏನು ಬೇಕು ಅಂತಂದ್ರೆ, ಓಕೆ, ಬ್ಯಾಕ್ಗ್ರೌಂಡ್ ಆಫ್ ನಾಲೆಡ್ಜ್ ನಿಮಗೆ ಡೋಪಿಂಗ್ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ವಾಟ್ ಈಸ್ ಮೆನ್ ಬೈ ಡೋಪಿಂಗ್. ಆದ ನಂತರ ಮೆಟೀರಿಯಲ್ಸ್ ಅಲ್ಲಿ ನಿಮಗೆ ಮೆಟಲ್ಸ್ ಬಗ್ಗೆ ಗೊತ್ತಿರಬೇಕು. ಓಕೆ, ಅಂಡ್ ಇದಾದ ನಂತರ ನಿಮಗೆ ಬ್ರೇಕ್ ಡೌನ್ ವೋಲ್ಟೇಜಸ್ ಬಗ್ಗೆ ಬಾಂಡ್ಸ್ ಸಹ ಗೊತ್ತಿರಬೇಕು. ಏನು ಬಾಂಡ್ಸ್, ಎಷ್ಟು ಪ್ರಕಾರ ಬಾಂಡ್ ಇದೆ? ಅಯಾನಿಕ್ ಬಾಂಡ್ ಇದೆ, ಕೋವಲೆಂಟ್ ಬಾಂಡ್ ಇದೆ, ಓಕೆ, ಮೆಟಾಲಿಕ್ ಬಾಂಡ್ ಇದೆ. ಸೊ ಈ ಥರ ಡಿಫ್ರೆಂಟ್ ಬಾಂಡ್ಸ್ ಇದಾವೆ. ಸೊ ಡೋಪಿಂಗ್ ಅಂದರೆ ಒನ್ ಆಫ್ ದಿ ಪ್ರಾಸೆಸ್ ಅಂತ ನಾವು ಕರಿಬೋದು. ಏನಕ್ಕೆ? ಒಂದು ಮೆಟೀರಿಯಲ್ ಇದೆ ನಮ್ಮ ಹತ್ರ, ಆ ಮೆಟೀರಿಯಲ್ಗೆ ಇನ್ನೂ ಏನೋ ಒಂದು ನಾನು ಡೋಪ್ ಮಾಡಿಬಿಟ್ಟು ಅದಕ್ಕೆ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡೋದು, ಇಲ್ಲ ಸ್ಟ್ರೆಂತ್ ಜಾಸ್ತಿ ಇದೆ ಕಡಿಮೆ ಮಾಡಬೇಕು. ಸೊ ಈಗ ನಮ್ಮ ಸೆಮಿಕಂಡಕ್ಟರ್ ಮೆಥಡಾಲಜಿನಲ್ಲಿ ಬಂದರೆ, ಆ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ, ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್ ಅನ್ನೋದು ಇಟ್ ಆಕ್ಟ್ಸ್ ಆಸ್ ಎ ಕಂಡಕ್ಟರ್ ಆಸ್ ವೆಲ್ ಆಸ್ ಇನ್ಸುಲೇಟರ್ ಬೇಸ್ಡ್ ಆನ್ ಏನು? ಬೇಸ್ಡ್ ಆನ್ ದ ಅಪ್ಲೈಡ್ ವೋಲ್ಟೇಜ್ ಅಂಡ್ ದ ಜಂಕ್ಷನ್ ಬ್ರೇಕ್ ಡೌನ್ ವೋಲ್ಟೇಜ್, ಅಥವಾ ಯೂಶಲಿ ಯು ಕ್ಯಾನ್ ಕಾಲ್ ಇಟ್ ಆಸ್ ಅಪ್ಲೈಡ್ ವೋಲ್ಟೇಜ್. ಏನು ಅಪ್ಲೈ ಮಾಡ್ತೀರಾ ವೋಲ್ಟೇಜ್? ಐದರ್ ಇಟ್ ಈಸ್ ಎ ಫಾರ್ವರ್ಡ್ ಬಯಾಸ, ರಿವರ್ಸ್ ಬಯಾಸ. ಓಕೆ, ಯಾವ ಬಯಾಸ್ ಆಗಿದೆ ಆ ಪರ್ಟಿಕ್ಯುಲರ್ ಸೆಮಿಕಂಡಕ್ಟರ್ ಅನ್ನೋದ್ರ ಮೇಲೆ ನಾವು ಅದನ್ನ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಕೆಲಸ ಮಾಡುತ್ತಾ ಅಂತ ನಾವು ಹೇಳ್ಬೋದು. ಈಗ ಈ ಸೆಮಿಕಂಡಕ್ಟರ್ ಅಲ್ಲಿ ನಮಗೆ 2 ಟೈಪ್ಸ್ ಇದೆ. ಒಂದು P ಟೈಪ್ ಅಂತಾನು ಬರುತ್ತೆ, ಹಾಗೂ N ಟೈಪ್ ಅನ್ನೋಂತಾನು ಬರುತ್ತೆ. ಸೊ ಇವೆರಡೂ ನಾವು ಮಾಡಬೇಕು ಅಂತಂದ್ರೆ ಪ್ಯೂರ್ ಫಾರ್ಮ್ ಅಲ್ಲಿ ನಮ್ಗೆ ಎಲ್ಲೂ ಸಿಗಲ್ಲ. ಓಕೆ, ಇಟ್ ಈಸ್ ನಾಟ್ ನ್ಯಾಚುರಲಿ ಅವೈಲಬಲ್. ನ್ಯಾಚುರಲ್ ಆಗಿ ಈ ಪರ್ಟಿಕ್ಯುಲರ್ ಮೆಟೀರಿಯಲ್ಸ್ ಎಲ್ಲೂ ಅವೈಲಬಲ್ ಇಲ್ಲ. ಇದನ್ನ ನಾವು ಒಂದು ಪ್ರಾಸೆಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ತೀವಿ. ಆ ಪ್ರಾಸೆಸ್ನ ನಾವು ಡೋಪಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಏನಿದು ಡೋಪಿಂಗ್ ಪ್ರಾಸೆಸ್ ಅಂದ್ರೆ, ಒಂದು ಪ್ಯೂರ್ ಮೆಟೀರಿಯಲ್, ಐದರ್ ಜರ್ಮೇನಿಯಮು
ಅಥವಾ ಸಿಲಿಕಾನ್, ಇವುಗಳನ್ನ ನಾವೇನಂತ ಕರಿತೀವಿ ಇಂಟ್ರೆನ್ಸಿಕ್ ಕಂಡಕ್ಟರ್ಸ್ ಅಥವಾ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರಿತೀರಾ. ಓಕೆ, ಏನು ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರಿತೀರಾ. ಈ ಪರ್ಟಿಕ್ಯುಲರ್ ಮೆಟೀರಿಯಲ್ಸ್ ಇದು ಪ್ಯೂರ್ ಸೆಮಿ ಕಂಡಕ್ಟರ್ ಅಂತ ಕರಿಬೋದು. ಈ ಮೆಟೀರಿಯಲ್ಸ್ಗೆ ನೀವು ಯಾವುದೇ ಒಂದು ಬೇರೆ ಮೆಟೀರಿಯಲ್ನ ತೊಗೊಂಬಂದು ಆ್ಯಡ್ ಮಾಡಿದ್ರೆ, ಡೋಪ್ ಮಾಡಿದ್ರೆ, ಓಕೆ, ಡೋಪ್ ಮಾಡಿದಾಗ ಆಗ ನಿಮಗೆ ಐದರ್ ಎನ್ ಟೈಪ್ ಕ್ರಿಯೇಟ್ ಆಗುತ್ತೆ ಅಥವಾ ಪಿ ಟೈಪ್ ಕ್ರಿಯೇಟ್ ಆಗುತ್ತೆ. ಈಗ ಅವ್ರು ಕೇಳ್ತಿರೋದು ಏನಂತಂದ್ರೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಈಸ್ ಒಬ್ಟೈನ್ಡ್ ಬೈ ಡೋಪಿಂಗ್ ಸಿಲಿಕಾನ್ ವಿತ್ ವಿಚ್ ಮೆಟೀರಿಯಲ್. ಸಿಲಿಕಾನ್ ಜೊತೆ ಯಾವ ಮೆಟೀರಿಯಲ್ ನ ನೀವು ಡೋಪ್ ಮಾಡ್ತೀರಾ? ಸಿಲಿಕಾನ್ ಪ್ಲಸ್ ಡ್ಯಾಶ್ ಈಸ್ ಯುವರ್ ಎನ್ ಟೈಪ್ ಅನ್ನೋದು ಅವರ ಕ್ವಶನರಿ. ಸೊ ಈ ತರ ಎನ್ ಟೈಪ್ ಮಾಡೋದ್ರಿಂದ ನಮ್ಗೆ ಏನ್ ಅಡ್ವಾಂಟೇಜ್, ಅದು ಅಪ್ಲಿಕೇಶನ್ ಅಲ್ಲಿ ಬರುತ್ತೆ. ಓಕೆ, ಪಿ ಟೈಪ್ ಇಂದ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್, ಅದನ್ನು ಸಹ ಎರಡು ಪ್ಲೇಟ್ಸ್ ತರ ಕೆಲಸ ಮಾಡುತ್ತೆ. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಪ್ಲೇಟ್ಸ್, ಎ ಸಿಂಪಲ್ ಪ್ಲೇಟ್ಸ್, ಎ ಪಾಸಿಟಿವ್ ಪ್ಲೇಟ್ ಅಂಡ್ ಎ ನೆಗೆಟಿವ್ ಪ್ಲೇಟ್ ಅಂತಾನು ಕರ್ಕೋಬಹುದು. ಅಥವಾ ಈ ಡೋಪ್ಡ್ ರೀಜನ್ ಒಂದು ಸ್ಮಾಲ್ ಏರಿಯಾ ಇರುತ್ತೆ, ಆ ಏರಿಯಾನಲ್ಲಿ ಎಲ್ಲ ನೆಗೆಟಿವ್ ಚಾರ್ಜಸ್ ಒಂದ್ ಕಡೆ, ಪಾಸಿಟಿವ್ ಚಾರ್ಜಸ್ ಒಂದ್ ಕಡೆ ಹಾಕಿದ್ರೆ ಏನಾಗುತ್ತೆ, ಒಂದು ಬ್ಯಾಟ್ರಿ ತರ ವರ್ಕ್ ಆಗುತ್ತೆ ಗೈಸ್. ಓಕೆ, ಬಟ್ ಇದರಲ್ಲಿ ನಮಗೊಂದು ಡಿಮೆರಿಟ್ ಏನಂತಂದ್ರೆ ಸ್ಟೋರ್ ಆಗಲ್ಲ. ಯು ಕೆನಾಟ್ ಸ್ಟೋರ್ ಎನಿ ಕೈಂಡ್ ಆಫ್ ಚಾರ್ಜಸ್. ಇದು ಒಂದು ಬ್ಯಾಟ್ರಿ ತರ ವರ್ಕ್ ಆಗಲ್ಲ, ಬಟ್ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಪಾಸಿಟಿವ್ ಅಂಡ್ ನೆಗೆಟಿವ್ ಪ್ಲೇಟ್ ತರ ಮಾಡಬಹುದು. ಓಕೆ, ನಥಿಂಗ್ ಈಸ್ ಸ್ಟೋರ್ಡ್ ಇನ್ ದ ಸೆಮಿ ಕಂಡಕ್ಟರ್ಸ್. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಡಸ್ ದ ಸೆಮಿ ಕಂಡಕ್ಟರ್ ಸ್ಟೋರ್ ಎನಿ ಆಫ್ ದ ಎನರ್ಜಿ ಅಂತ ಕೇಳಿದ್ರೆ, ಇಟ್ ಡಸ್ ನಾಟ್ ಸ್ಟೋರ್ ಎನಿ ಆಫ್ ದ ಎನರ್ಜಿ. ಇಟ್ ಈಸ್ ನಾಟ್ ಎ ಮೆಮೊರಿ ಡಿವೈಸ್. ಸೆಮಿ ಕಂಡಕ್ಟರ್ ಡೈರೆಕ್ಟ್ ಆಗಿ ಏನು ಸ್ಟೋರ್ ಮಾಡಲ್ಲ. ಓಕೆ, ಬಿಟ್ಸ್ ಫ್ಯಾಷನ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಅದನ್ನ ನಾವು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಇಟ್ ಕಮ್ಸ್ ಅಂಡರ್ ದ ಫ್ಲಿಪ್ ಫ್ಲಾಪ್ ಕೌಂಟರ್, ಅದು ಇದು ಅಂತ ಕರಿತೀವಿ. ಅದರಲ್ಲಿ ಒಂದು ಮೆಮೊರಿನ ಕ್ರಿಯೇಟ್ ಮಾಡಿರ್ತೀವಿ. ಬಟ್ ಈ ಪರ್ಟಿಕ್ಯುಲರ್ ಸೆಮಿ ಕಂಡಕ್ಟರ್ ಅಲ್ಲಿ ನಾವು ಸ್ವಿಚ್ ತರ ಆಕ್ಟ್ ಮಾಡುತ್ತೆ. ಈ ಸೆಮಿ ಕಂಡಕ್ಟರ್ ಇಂದ ಏನು ಸ್ವಿಚ್ ತರ ಆಕ್ಟ್ ಮಾಡ್ಬೇಕು. ಯಾಕೆ ಅಂದ್ರೆ ಎಲ್ಲಿ ನೋಡಿ ಒಂದು ಕಂಡಕ್ಟರ್ ತರನು ವರ್ಕ್ ಮಾಡ್ಬೇಕು, ಇನ್ಸುಲೇಟರ್ ತರನು ವರ್ಕ್ ಮಾಡ್ಬೇಕು. ಅಂದ್ರೆ ಏನು ಸ್ವಿಚ್, ಇಟ್ ಈಸ್ ಸ್ವಿಚಿಂಗ್ ಬಿಟ್ವೀನ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಒಂದು ಸ್ವಿಚ್ ಇದೆ. ಓಕೆ, ಇಲ್ಲೊಂದು ಸ್ವಿಚ್ ಇದೆ. ಈ ಎರಡರ ನಡುದಲ್ಲಿ ಸೆಮಿ ಕಂಡಕ್ಟರ್ ಇದೆ. ಓಕೆ, ಸಿಲಿಕಾನ್ ಅಂತ ತಗೊಳ್ಳಿ. ಒಂದು ಕಂಡಕ್ಟರ್ ತರ ವರ್ಕ್ ಆಗುತ್ತೆ, ಇನ್ನೊಂದು ಇನ್ಸುಲೇಟರ್ ತರ ವರ್ಕ್ ಮಾಡುತ್ತೆ. ಯಾವಾಗ ಅನ್ನೋದು ಡಿಪೆಂಡ್ಸ್ ಆನ್ ದ ಅಪ್ಲೈಡ್ ವೋಲ್ಟೇಜ್. ಸೊ ಈಗ ನಮ್ಮ ಕ್ವಶನರಿಗೆ ಬಂದ್ರೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಕ್ರಿಯೇಟ್ ಆಗ್ಬೇಕಂದ್ರೆ ಏನ್ ಡೋಪ್ ಮಾಡ್ಬೇಕಂತಂದ್ರೆ ಆ ಮೆಟೀರಿಯಲ್ ನಮಗೆ ಪೆಂಟಾವ್ಯಾಲೆಂಟ್ ಮೆಟೀರಿಯಲ್ ಆಗಿರ್ಬೇಕು. ಏನ್ ಮೆಟೀರಿಯಲ್ ಆಗಿರ್ಬೇಕು? ಪೆಂಟಾವ್ಯಾಲೆಂಟ್. ಯಾಕೆ ಪೆಂಟಾವ್ಯಾಲೆಂಟ್ ಅಂತ ಕರಿತಾ ಇದ್ದೇನೆ ಅಂದ್ರೆ ಇದರಲ್ಲಿ ನಮಗೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. 5 ವ್ಯಾಲೆನ್ಸ್ ಎಲೆಕ್ಟ್ರಾನ್. ಸಿಲಿಕಾನ್ಗೆ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಯಾರನ್ನ ಕೇಳ್ಬೋದು, ಅದಕ್ಕೆ ನೀವೇನು ಹೇಳ್ಬೇಕು, 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ಬೇಕು. ಪೆಂಟಾವ್ಯಾಲೆಂಟ್ ಅದೇ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ, ಸಿಲಿಕಾನ್ ಅದೇ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದ್ದಾಗ ಈ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿನ ನಾನು ಇದಕ್ಕೆ ಡೋಪ್ ಮಾಡಿದೆ, ಏನಾಗುತ್ತೆ, 4 ಕೊಲೈಡ್ ಆಗ್ಬಿಡುತ್ತೆ. ಅಂದ್ರೆ ಏನು ಕೊಲೈಡ್ ಅಂತಂದ್ರೆ 4 ಜನ ಮಿಂಗಲ್ ಆಗ್ಬಿಡ್ತಾರೆ, ಒಬ್ಬರು ಮಾತ್ರ ಉಳ್ಕೊಂತಾರೆ. ಯಾವ್ದ್ರಲ್ಲಿ? ಪೆಂಟಾವ್ಯಾಲೆಂಟ್ ಅಲ್ಲಿ. ಆ ಉಳ್ಕೊಂಡಿರೋ ಮನುಷ್ಯನೇ ಇಲ್ಲಿ ನಮಗೆ ಕಂಡಕ್ಟರ್ ತರ ವರ್ಕ್ ಮಾಡಿಸ್ತಾರೆ. ದಟ್ ಹ್ಯಾಸ್ ದ ಮೆಜಾರಿಟಿ ರೋಲ್. ಇಲ್ಲಿ ಇವಾಗ ಪೊಲಿಟಿಷಿಯನ್ ಪಾರ್ಟಿ ಅಂತ ತಗೊಂಡ್ರೆ, ಬಿಜೆಪಿ ಕಾಂಗ್ರೆಸ್ ಪಾರ್ಟಿ ಅಂತ ತಗೊಂಡ್ರೆ, ಓಕೆ, ಒಂದು ಪಾರ್ಟಿ ಪಕ್ಷದಲ್ಲಿ 4 ಜನ ಇದ್ದಾರೆ, ಅವ್ರಿಗೆ ನಾನು ಇನ್ನೂ 5 ಜನ ಕಳಿಸಿದ್ರೆ ಏನಾಗುತ್ತೆ, 4 ಜನ ಒಂದು ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ, ಒಬ್ಬರು ಮಾತ್ರ ಉಳ್ಕೊಂಡ್ಬಿಟ್ರು. ಇಲ್ಲಿ ಈ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿನಲ್ಲಿ ಆ ಒಬ್ರು ಯಾರು ಉಳ್ಕೊಂತಾರಲ್ಲ ಅವರೇ ಮೆಜಾರಿಟಿ. ಓಕೆ, ಯಾರು ಒಬ್ರು ಉಳ್ಕೊಂತಾರಲ್ಲ ಅವರೇ ಮೆಜಾರಿಟಿ. ಓಕೆ, ಇಲ್ಲಿ ಒಬ್ರು ಉಳ್ಕೊಳ್ಳೋದು ಯಾರು? ಒಂದು ಎಲೆಕ್ಟ್ರಾನ್. ಸೊ ಹಾಗಾಗಿ ನಾವು ಇದನ್ನ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಯಾವುದು? ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಆಡ್ ಮಾಡಬೇಕು. ಯಾಕಂದ್ರೆ ಎನ್ ಟೈಪ್ ಅಂದ್ರೆ ಏನು? ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಓಕೆ, ಪಿ ಟೈಪ್ ಅಂದ್ರೆ ಏನು? ಹೋಲ್ಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ, ಸಿಂಪಲ್ ಆಗಿ. ಓಕೆ, ಒಂದು ಎಲೆಕ್ಟ್ರಾನ್ ಕಡಿಮೆ ಇರುತ್ತೆ ಅಷ್ಟೇ. ಓಕೆ, ಸೊ ಈಗ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಅಂತ ಬಂದಾಗ ಈ ಪೆಂಟಾವ್ಯಾಲೆಂಟ್ ಬರ್ಬೇಕಂದ್ರೆ ಏನೆಲ್ಲ ಮೆಟೀರಿಯಲ್ಸ್ ಇದಾವೆ ನಮ್ಮ ಹತ್ರ ನೋಡಿ. ಜರ್ಮೇನಿಯಂ ನಾನು ಆಲ್ರೆಡಿ ಹೇಳಿದೆ, ಏನು ಜರ್ಮೇನಿಯಂ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, ಇವು ಪ್ಯೂರ್ ಸೆಮಿ ಕಂಡಕ್ಟರ್ಸ್. ಇವು ಬರಲ್ಲ. ದಿಸ್ ಇಸ್ ರಾಂಗ್. ಡೋಪಿಂಗ್ ಪ್ರಾಸೆಸ್ಗೆ ನಾವು ಇದು ಯೂಸ್ ಮಾಡಲ್ಲ, ಬಟ್ ಇದಕ್ಕೆ ನಾವು ಡೋಪ್ ಮಾಡ್ತೀವಿ. ಅಲ್ಯೂಮಿನಿಯಂ ಇಟ್ಸ್ ಅ ಪ್ಯೂರ್ ಕಂಡಕ್ಟರ್. ನಾವು ಇದನ್ನ ಲೋ ಎಕನಾಮಿಕ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಓವರ್ ಹೆಡ್ ಲೈನ್ಸ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ, ಓವರ್ ಹೆಡ್ ಲೈನ್ಸ್ಗೆ. ಓಕೆ, ಬಟ್ ಇಟ್ ಸೆಮಿ ಕಂಡಕ್ಟರ್ ತರ ವರ್ಕ್ ಮಾಡಲ್ಲ. ಬೋರಾನ್ ಅನ್ನೋದು ನಾವು ಪಿ ಟೈಪ್ ಯೂಸ್ ಮಾಡ್ತೀವಿ. ಯಾವುದು? ಪಿ ಟೈಪ್ ಸೆಮಿ ಕಂಡಕ್ಟರ್ ಬೋರಾನ್ ಯೂಸ್ ಮಾಡ್ಬೋದು. ಓಕೆ, ಪಿ ಟೈಪ್ ಮೆಟೀರಿಯಲ್ಗೆ ನಾವು ಬೋರಾನ್ ಯೂಸ್ ಮಾಡ್ಬೋದು.
ಅಂಡ್ ಫಾಸ್ಫರಸ್ ಅಂತ ಏನ್ ಬರುತ್ತೆ, ಈ ಫಾಸ್ಫರಸ್ ನ ನಾವು ಎನ್ ಟೈಪ್ ಸೆಮಿ ಕಂಡಕ್ಟರ್ ಆಗಿ ಯೂಸ್ ಮಾಡ್ಬೋದು ಗೈಸ್. ಓಕೆ, ಏನಾಗಿ ಯೂಸ್ ಮಾಡ್ಬೋದು, ಎನ್ ಟೈಪ್ ಸೆಮಿ ಕಂಡಕ್ಟರ್ ಆಗಿ ನಾವು ಇದನ್ನ ಯೂಸ್ ಮಾಡ್ಬೋದು. ಸೊ ಅಂಡ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ ಯುವರ್ ಫಾಸ್ಫರಸ್. ಓಕೆ, ಹೋಪ್ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಏನಾದರೂ ಡೌಟ್ ಇತ್ತಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಇನ್ ಆನ್ಸರಿಂಗ್ ಅಂಡ್ ಇನ್ ಕ್ಲಿಯರಿಂಗ್ ಯುವರ್ ಡೌಟ್ಸ್. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಫಾಸ್ಫರಸ್ನ ಇನ್ನೂ ಎಲ್ಲಿ ಯೂಸ್ ಮಾಡ್ತೀವಿ, ಫಾಸ್ಫರಸ್ ಕೋಟಿಂಗ್ ಅಂತ ಮಾಡ್ತಾರೆ, ನೆನಪಿದಾನ? ಒಂದು ಯಾವುದೋ ಒಂದು ಬಲ್ಪೋ ಗಿಲ್ಪೋ ತಗೊಂತೀರಾ, ಫಾಸ್ಫರಸ್ ಕೋಟಿಂಗ್ ಅಂತ ಮಾಡಿರ್ತೀವಿ. ಏನಕ್ಕೆ ಫಾಸ್ಫರಸ್ ಕೋಟಿಂಗ್ ಮಾಡ್ತೀವಿ? ಇಟ್ ಗಿವ್ಸ್ ಎ ಡಿಫರೆಂಟ್ ಕಲರ್ ಲೈಟ್. ಓಕೆ, ಅದೇನ್ ಮಾಡುತ್ತೆ, ಆ ಫೋಟಾನ್ಸ್ ಆಫ್ ಎನರ್ಜಿ, ಲೈಟ್ ಎನರ್ಜಿನ ಇನ್ನೂ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ. ದಟ್ ಫಾರ್ ದಟ್ ಪರ್ಪಸ್ ಆಲ್ಸೋ ವಿ ಯೂಸ್ ಫಾಸ್ಫರಸ್ ಕೋಟಿಂಗ್. ಓಕೆ, ಅದು ಟ್ಯೂಬ್ಲೈಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಕಮಿಂಗ್ ಟುವರ್ಡ್ಸ್ ಅನದರ್ ಕ್ವಶನ್. ಏನು ಕ್ವಶನ್? ಎ ಕೌಂಟರ್ ಈಸ್ ಡಿಸೈನ್ಡ್ ವಿತ್ 6 ಸ್ಟೇಜಸ್ ಆಫ್ ಫ್ಲಿಪ್ ಫ್ಲಾಪ್ಸ್. ಫ್ಲಿಪ್ ಫ್ಲಾಪ್ಸ್ ಇದೆ ಅಂತ ಹೇಳ್ತಿದ್ದಾರೆ. 2 3 4 5 6 ಸ್ಟೇಜ್ ಇದೆ. ಡಿಟರ್ಮೈನ್ ದ ಔಟ್ಪುಟ್ ಫ್ರೀಕ್ವೆನ್ಸಿ ಅಟ್ ದ ಲಾಸ್ಟ್ ಸ್ಟೇಜ್. ಈ ಲಾಸ್ಟ್ ಸ್ಟೇಜ್ ಹತ್ರ ಫ್ರೀಕ್ವೆನ್ಸಿನ ಫೈಂಡ್ ಮಾಡಿ ಅಂತಿದ್ದಾರೆ. ವೆನ್ ದ ಇನ್ಪುಟ್ ಫ್ರೀಕ್ವೆನ್ಸಿ ಇಸ್ 1 ಮೆಗಾಹರ್ಟ್ಸ್. ಇನ್ಪುಟ್ ಅಲ್ಲಿ ನೀವು 1 ಮೆಗಾಹರ್ಟ್ಸ್ ಕೊಟ್ರೆ ಯಾರು ಫ್ಲಿಪ್ ಫ್ಲಾಪ್ಸ್ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ? ಫ್ಲಿಪ್ ಫ್ಲಾಪ್ 1, ಫ್ಲಿಪ್ ಫ್ಲಾಪ್ 2, ಫ್ಲಿಪ್ ಫ್ಲಾಪ್ 3, ಫ್ಲಿಪ್ ಫ್ಲಾಪ್ 4, ಫ್ಲಿಪ್ ಫ್ಲಾಪ್ 5 ಅಂಡ್ ಫ್ಲಿಪ್ ಫ್ಲಾಪ್ 6. 6 ಫ್ಲಿಪ್ ಫ್ಲಾಪ್ಸ್ ಇದಾವೆ. ಯಾವುದೋ ಒಂದು ಫ್ಲಿಪ್ ಫ್ಲಾಪ್, ಜೆ ಕೆನೋ ಮಾಸ್ಟರೋ ಮತ್ತೆ ಎಸ್ ಆರ್ ಫ್ಲಿಪ್ ಫ್ಲಾಪ್ ಇರ್ಬೋದು, ಯಾವುದೋ ಒಂದು ಫ್ಲಿಪ್ ಫ್ಲಾಪ್ ಇರ್ಬೋದು. ಓಕೆ, ಈ ಫ್ಲಿಪ್ ಫ್ಲಾಪ್ಸ್ ಅಂತ ತಗೊಂಡಾಗ ನಾವು ಕೌಂಟರ್ಸ್ ಆಗಿ ಡಿಸೈನ್ ಮಾಡ್ಬೋದು. ಏನು, ಜಾನ್ಸನ್ ಕೌಂಟರ್ ಇರ್ಬೋದು, ರಿಂಗ್ ಕೌಂಟರ್ ಇರ್ಬೋದು. ಓಕೆ, ವೇರಿಯಸ್ ಟೈಪ್ಸ್ ಆಫ್ ಕೌಂಟರ್ಸ್ ಇರ್ಬೋದು. ಏನು ಅಪ್ ಕೌಂಟರ್ ಇರ್ಬೋದು, ಡೌನ್ ಕೌಂಟರ್ ಇರ್ಬೋದು, ಎ ಸಿಂಕ್ರನಸ್ ಕೌಂಟರ್ ಇಲ್ಲ ಸಿಂಕ್ರನಸ್ ಕೌಂಟರ್, ಯಾವುದೋ ಒಂದು ವೆರೈಟೀಸ್ ಆಫ್ ಕೌಂಟರ್ಸ್ ಇದಾವೆ. ನಿಮಗೆ ಬೇಸ್ಡ್ ಆನ್ ಅಪ್ಲಿಕೇಶನ್ ನೀವು ಚೇಂಜ್ ಮಾಡ್ತಿರ್ಬೋದು. ಓಕೆ, ಡಿಸೈನ್ನ ಚೇಂಜ್ ಮಾಡ್ಬೇಕಷ್ಟೇ. ಬಟ್ ಮೇಜರ್ ಇಂಟೆನ್ಷನ್ ಏನು? ಕೌಂಟರ್ ಅಂದ್ರೆ ಏನ್ ಮಾಡಬೇಕು? ಕೌಂಟ್ ಮಾಡಬೇಕು. ಏನ್ ಮಾಡ್ಬೇಕು? ಕೌಂಟ್ ಮಾಡಬೇಕು. ಬಟ್ ಎಷ್ಟು ವ್ಯಾಲ್ಯೂ ತನಕ ಕೌಂಟ್ ಮಾಡುತ್ತೆ? ಅಂಡ್ ಫ್ರೀಕ್ವೆನ್ಸಿನೇ ನಾವು ಏನು ಕೊಡ್ತೀವಿ? ನಾವು ಕೌಂಟ್ ಮಾಡ್ಬೇಕಂದ್ರೆ ಏನು? ಕೌಂಟ್ ಅಂದ್ರೆ ನಥಿಂಗ್ ಬಟ್ ನಂಬರ್. ಕರೆಕ್ಟಾ? ಕೌಂಟ್ ಅಂತಂದ್ರೆ ಏನು? ಇಟ್ ಇಸ್ ನಂಬರ್. ಈ ನಂಬರ್ ನಮಗೆ ಡೈರೆಕ್ಟ್ ಆಗಿ ಎಲ್ಲೂ ಬರಲ್ಲ. ಡೈರೆಕ್ಟ್ ಆಗಿ ಎಲ್ಲ ನಂಬರ್ ಬರುತ್ತಾ? ಒಂದು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಒಂದು ಫಿಸಿಕಲ್ ಸಿಸ್ಟಮ್ ಇರ್ಬೋದು, ಡೈರೆಕ್ಟ್ ಆಗಿ ನಂಬರ್ ಎಲ್ಲಾನು ಬರುತ್ತಾ? ಬರಲ್ಲ. ನಾವು ಅದನ್ನ ಕ್ರಿಯೇಟ್ ಮಾಡ್ಬೇಕು. ಹೇಗೆ ಮಾಡ್ತೀರಾ? ಒಂದು ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾವು ಫ್ಲಿಪ್ ಫ್ಲಾಪ್ಸ್ ಅನ್ನೋದು ಸಿಸ್ಟಮ್ಸ್ ನ ಯೂಸ್ ಮಾಡ್ತೀವಿ. ಇದ್ರ ಏನ್ ಮಾಡುತ್ತೆ? ಐದರ್ ಝೀರೋಸ್ ಅಥವಾ ಒನ್ಸ್ ನ ಜನರೇಟ್ ಮಾಡುತ್ತೆ. ಅಂಡ್ ಇಟ್ ಕ್ಯಾನ್ ಈವನ್ ಸ್ಟೋರ್ ಆಲ್ಸೋ. ಓಕೆ, ಝೀರೋನ ಸ್ಟೋರ್ ಮಾಡೋದು ಅಥವಾ ಒನ್ ಸ್ಟೋರ್ ಮಾಡ್ಬೋದು. ಆ ಥರ ಒಂದು ಲ್ಯಾಚ್ ಫಂಕ್ಷನ್ ಇದೆ ಒಳಗಡೆ. ಓಕೆ, ಸೊ ಈಗ ಈ ತರ ನಮಗೆ ಹೊರಗಡೆ ಔಟ್ಪುಟ್ ಅಲ್ಲಿ ಬರಬೇಕು ಅಂತಂದ್ರೆ ಇನ್ಪುಟ್ ಅಲ್ಲಿ ಒಂದು ಫ್ರೀಕ್ವೆನ್ಸಿನ ಕೊಡ್ಲೇಬೇಕು. ಈ ಫ್ರೀಕ್ವೆನ್ಸಿ ಅಂದ್ರೆ ಏನು? ಒಂದು ನೆನಪಿರ್ಲಿ ನಿಮಗೆ, ಫ್ರೀಕ್ವೆನ್ಸಿ ಅಂತಂದ್ರೆ ಇಟ್ಸ್ ನಾಟ್ ಜಸ್ಟ್ 1 ಮೆಗಾಹರ್ಟ್ಸ್, ಇಟ್ ಈಸ್ ನಥಿಂಗ್ ಬಟ್ ಈವನ್ ದ ಟೈಮ್. 1 ಮೆಗಾಹರ್ಟ್ಸ್ಗೆ ಟೈಮ್ ಎಷ್ಟು ಅಂತ ಕೇಳಿದೆ, ಏನಂತ ಹೇಳ್ತೀರಾ? ಟೈಮ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 1 ಇಂಟು 10⁻⁶ ಸೆಕೆಂಡ್ಸ್. ಎಷ್ಟು? 10⁻⁶ ಸೆಕೆಂಡ್ಸ್ ಅಂದ್ರೆ ಎಷ್ಟು ಬರುತ್ತೆ? ಅಷ್ಟು ಸೆಕೆಂಡ್ಸ್. ಮೆಗಾ, 1 ಮೆಗಾ ಸೆಕೆಂಡ್ ಅಂತ ಕರಿಬೋದು. ಅಲ್ಲ, 1 ಮೈಕ್ರೋ, ಸಾರಿ, 1 ಮೈಕ್ರೋ. ಓಕೆ, 1 ಡಿವೈಡೆಡ್ ಬೈ ಎಫ್ ಮಾಡಬೇಕು. ಟೈಮ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 1 ಮೆಗಾಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಆಬ್ವಿಯಸ್ ಆಗಿ ಇದನ್ನ ಇನ್ವರ್ಸ್ ಮಾಡಿದ್ರೆ ಏನಾಗುತ್ತೆ? 1 ಮೈಕ್ರೋ ಆಗುತ್ತೆ. ಸೊ 1 ಮೈಕ್ರೋ ಸೆಕೆಂಡ್, 1 ಮೈಕ್ರೋ ಸೆಕೆಂಡ್ ಏನಿದು? ಟೈಮ್. ನೋಡಿ, ಈ ಟೈಮು ವೆರಿ ಇಂಪಾರ್ಟೆಂಟ್. 1 ಮೈಕ್ರೋ ಸೆಕೆಂಡ್ ಈ ಇನ್ಪುಟ್ ಫ್ರೀಕ್ವೆನ್ಸಿ ಜನರೇಟ್ ಮಾಡೋ ಕೆಪಬಿಲಿಟಿ ಇದೆ ಅಂತಂದ್ರೆ, ಇವಾಗ ನಾನು ಈ 6 ಫ್ಲಿಪ್ ಫ್ಲಾಪ್ಸ್ ಹಾಕಿದೆ, ನನಗೆ 6 ಫ್ಲಿಪ್ ಫ್ಲಾಪ್ಸ್ ಹಾಕಿದ್ರೆ ನನ್ನ ಔಟ್ಪುಟ್ ಫ್ರೀಕ್ವೆನ್ಸಿ ಏನಿರುತ್ತೆ? ಔಟ್ಪುಟ್ ಫ್ರೀಕ್ವೆನ್ಸಿ ಏನಿರುತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಸೊ ಈಗ 6 ಫ್ಲಿಪ್ ಫ್ಲಾಪ್ಸ್ ಸ್ಟ್ರೈಟ್ ಅವೇ ನೀವೇನ್ ಮಾಡಿ, ಡೈರೆಕ್ಟ್ ಆಗಿ ಡಿವೈಡೆಡ್ ಬೈ 6 ಮಾಡಿಬಿಡಿ ಅಷ್ಟೇ. ಸಿಂಪಲ್. ಎಷ್ಟು ಫ್ಲಿಪ್ ಫ್ಲಾಪ್ಸ್? ಎಷ್ಟು? ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಆರ್ 6. ಗಿವನ್ ಫ್ರೀಕ್ವೆನ್ಸಿ ಇಸ್ 1 ಮೆಗಾಹರ್ಟ್ಸ್ and the output frequency is input frequency by number of flip flops. Is to 1 mega divided by 6.
1 ಮೆಗಾ ಡಿವೈಡೆಡ್ ಬೈ 6 ಮಾಡಿದೆ ನಿಮ್ಗೆ ಏನು ಬರುತ್ತೆ 166.66 ಕಿಲೋ ಹರ್ಟ್ಸ್ ಬರುತ್ತೆ. ನೀವು ಡೈರೆಕ್ಟ್ ಆಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನಿಮ್ಮ ರೈಟ್ ಆನ್ಸರ್ ಹೇಳ್ಬೇಕಂದ್ರೆ ಇದು ಬಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಏನಷ್ಟು ದೊಡ್ಡದಾಗಿ ನಾವು ಇದು ಮಾಡ್ಬೇಕಂತ ಏನಿಲ್ಲ. ಬಟ್ ಈಗ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಇದನ್ನ ರೆಸಿಪ್ರೋಕಲ್ ಮಾಡಿದೆ 1 ಡಿವೈಡೆಡ್ ಬೈ 1.66 ಮಾಡಿದ್ರೆ ಏನ್ ಬರುತ್ತೆ ಅದು ಇಂಪಾರ್ಟೆಂಟ್. 1 ಡಿವೈಡೆಡ್ ಬೈ 166 ಏನೋ ಟೈಮ್ ಔಟ್ಪುಟ್ ಟೈಮ್ ಎಷ್ಟು 1 ಡಿವೈಡೆಡ್ ಬೈ 166 ಇಂಟು 10⁻³ 0.66 ಅಂತ ಇಟ್ಕೊಳ್ಳಿ. ಇದು ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಅಂದ್ರೆ ಗಾಯ್ಸ್, ಓಕೆ, ನಿಮಗೆ ಬರೋ ವ್ಯಾಲ್ಯೂ ಏನಿರುತ್ತಲ್ಲ ಅದು ನಿಮಗೆ ಡಿಫೈನ್ ಮಾಡುತ್ತೆ. ಓಕೆ, 6 ಮೈಕ್ರೋಸೆಕೆಂಡ್ಸ್. ಅಥವಾ ನೀವು ಇದನ್ನ ಹೆಂಗ್ ಬರಿಬೋದು 0.000015. ಓಕೆ, ಇಷ್ಟು ಬರುತ್ತೆ. ನೀವು ಅಪ್ರಾಕ್ಸಿಮೇಟ್ ಆಗಿ ಬರೆದ್ರೆ 15 ಸಮ್ ವ್ಯಾಲ್ಯೂ ಬರುತ್ತೆ, 15 ಮೈಕ್ರೋಸೆಕೆಂಡ್ಸ್ ಆ ಥರ ಬರುತ್ತೆ ಗೆಳೆಯರೆ. ಓಕೆ, ಸರಿ. ಆ್ಯಕ್ಚುಲಿ ನಾನು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ದೀನಿ. ಸೊ ನಿಮಗೆ ಇದನ್ನ ಇನ್ವರ್ಸ್ ಮಾಡಿದ್ರೆ 66 ಇಂಟು 1 ಡಿವೈಡೆಡ್ ಬೈ 166 ಇಂಟು 10⁻³ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 0.66 0.00006 ಆಲ್ಮೋಸ್ಟ್ ಅದೇ ಗೈಸ್ 6 ಮೈಕ್ರೋಸೆಕೆಂಡ್ಸ್ ಬರುತ್ತೆ. ಓಕೆ, ನಥಿಂಗ್ ಡಿಫ್ರೆನ್ಸ್. ಸೊ ಇಟ್ ವಿಲ್ ಬಿ ಆಫ್ 6 ಮೈಕ್ರೋಸೆಕೆಂಡ್ಸ್. ಅಂದ್ರೆ ನೋಡಿ ಏನಾಯ್ತು, ನಮಗೆ ಟೈಮ್ ಎಷ್ಟಿತ್ತು 1 ಮೈಕ್ರೋಸೆಕೆಂಡ್ ಇತ್ತು, ಈಗ ಎಷ್ಟಾಗಿದೆ 6 ಮೈಕ್ರೋಸೆಕೆಂಡ್ಸ್ ಆಗಿದೆ. ಅಂದ್ರೆ ಏನ್ ಮಾಡಿದ್ರಿ, ಬರೋ ವ್ಯಾಲ್ಯೂನ ಡಿಲೇ ಮಾಡಿದ್ರಿ ಅಂಡ್ ಇವನ್ ಯು ಹ್ಯಾವ್ ಇನ್ಕ್ರೀಸ್ ಯುವರ್ ಕೌಂಟರ್ ವ್ಯಾಲ್ಯೂ. ಅಂದ್ರೆ ಇದು ಲೈನ್ ಅಲ್ಲಿ ಇರುತ್ತೆ, ಇಲ್ಲಿ ಕೌಂಟ್ 1 ಆಗಿತ್ತು ಅನ್ಕೊಳ್ಳಿ, ಅದು ಬರೋದ್ರಲ್ಲ 6 ಸೆಕೆಂಡ್ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಫ್ರೀಕ್ವೆನ್ಸಿ. ಅಂದ್ರೆ ಸ್ಪೀಡ್ ಸಹ ನಿಮ್ಗೆ ಹೀಗಿರುತ್ತೆ. ಓಕೆ, ಸೊ ಇದು ಏನ್ ಮಾಡುತ್ತೆ, ನಿಮಗೆ ಡಿಲೇ ಟೈಮ್ನ ಮೆನ್ಷನ್ ಮಾಡುತ್ತೆ. ಸೊ 1 ಮೈಕ್ರೋಸೆಕೆಂಡ್ಸ್ ಇರೋದು ನಿಮಗೆ 6 ಮೈಕ್ರೋಸೆಕೆಂಡ್ಸ್ ಆಯ್ತು. ಓಕೆ, ನೆಕ್ಸ್ಟ್ ರೆಸ್ಟ್ ಆಫ್ ದಿ ಆಪ್ಷನ್ಸ್ ಎಲ್ಲ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿರ್ತಾರೆ. ಡೂ ನಾಟ್ ಬಿ ಕನ್ಫ್ಯೂಸ್ ಅಟ್ ಎನಿ ಸ್ಟೇಜ್. ಓಕೆ, ಅಂಡ್ ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಮಿನಿಮಮ್ ನಂಬರ್ ಆಫ್ 2 ಇನ್ಪುಟ್ NAND ಗೇಟ್ಸ್ ದಟ್ ವಿಲ್ ಬಿ ರಿಕ್ವೈರ್ಡ್ ಟು ಇಂಪ್ಲಿಮೆಂಟ್ ದ ಫಂಕ್ಷನ್ y is equals to AB plus CD plus EF ಈಸ್ ಎಷ್ಟು. ಅಂದ್ರೆ ನಂಬರ್ ಆಫ್ 2 ಇನ್ಪುಟ್ NAND ಗೇಟ್ಸ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. 2 ಇನ್ಪುಟ್ಸ್ NAND ಗೇಟ್ಸ್ ಎಷ್ಟು ಬರುತ್ತೆ. ನಿಮ್ ಫಸ್ಟ್ NAND ಗೇಟ್ ಬರ್ಬೇಕಂದ್ರೆ ಗಿವನ್ ಎಕ್ಸ್ಪ್ರೆಷನ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ಪ್ರೆಷನ್ ನೋಡಿ AB ಪ್ಲಸ್ CD ಪ್ಲಸ್ EF. ನಾನು ಈ ಎಕ್ಸ್ಪ್ರೆಷನ್ಗೆ ಡೈರೆಕ್ಟ್ ಆಗಿ ಬರ್ದಿದ್ದೀನಿ ಅಂತಂದ್ರೆ 3 AND ಗೇಟ್ ಒಂದು OR ಗೇಟ್ ಇದ್ರೆ ಸಾಕು, ನಮ್ಗೆ ಈ ಫಂಕ್ಷನ್ ಬರುತ್ತೆ. ಬಟ್ ನನಗೆ NAND ಗೇಟ್ ಇಂದ ಡಿಸೈನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನಾನು NAND ಗೇಟ್ ಬರೋ ತರ ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ ನಾನೇನ್ ಮಾಡ್ತೀನಿ, ಟೋಟಲ್ ಆಗಿ ಇದಕ್ಕೆ ಬಾರ್ 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 ಹಾಕೊಳ್ಳಿ. ಓಕೆ, NAND ಗೇಟ್ ಬರೋ ತರ. ಸೊ ಏನ್ ಮಾಡೋಣ ಈಗ, ಜಸ್ಟ್ ಇದನ್ನ ಅವ್ರು ಏನ್ ಕೊಟ್ಟಿದ್ದಾರೆ ಅದಕ್ಕೆ NAND ಗೇಟ್ ಡೈರೆಕ್ಟ್ ಆಗಿ ಹಾಕಿ, ಒಂದು NAND ಗೇಟ್, ಎರಡು NAND ಗೇಟ್,
3 NAND ಗೇಟ್. ಓಕೆ, ನಾಲ್ಕು NAND ಗೇಟ್. ಓಕೆ, ಇಲ್ಲ ಔಟ್ಪುಟ್ ಫಂಕ್ಷನ್ ಬರ್ಬೇಕು ನಮಗೆ. ನಾನು ಎಷ್ಟು ಯೂಸ್ ಮಾಡಿದ್ದೇನೆ? 4 NAND ಗೇಟ್ ಯೂಸ್ ಮಾಡಿ. 1 2 3 4. ಈಗ ನೋಡಿ, ಇನ್ಪುಟ್ ಅಲ್ಲಿ ನಮಗೆ ಎ ಬಿ ಸಿ ಡಿ ಇ ಮತ್ತೆ ಎಫ್ ತಗೊಂಡ್ರೆ ಏನಾಗುತ್ತೆ? ಇಲ್ಲಿ ಔಟ್ಪುಟ್ ಏನಾಗುತ್ತೆ? ಎ ಬಿ ಬಾರ್, ಸಿ ಡಿ ಬಾರ್, ಇ ಎಫ್ ಬಾರ್. ಈಗ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ? ಎ ಬಿ ಬಾರ್ ಡಾಟ್ ಸಿ ಡಿ ಬಾರ್ ಡಾಟ್ ಇ ಎಫ್ ಬಾರ್ ಹೋಲ್ ಬಾರ್ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡೋಣ. ಓಕೆ, ಏನ್ ಸಿಂಪ್ಲಿಫೈ ಮಾಡೋಣ? ಡಿಮಾರ್ಗನ್ಸ್ ಲಾ ಹಾಕಿ ಟೋಟಲ್ ಒಂದು ಬಾರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಎ ಬಿ ಬಾರ್ ಡಬಲ್ ಬಾರ್ ಪ್ಲಸ್ ಸಿ ಡಿ ಬಾರ್ ಡಬಲ್ ಬಾರ್ ಪ್ಲಸ್ ಇ ಎಫ್ ಬಾರ್ ಡಬಲ್ ಬಾರ್. ಎ ಬಿ ಡಬಲ್ ಬಾರ್ ಇದ್ರೆ ಏನು? ಎ ಬಿ ಪ್ಲಸ್ ಸಿ ಡಿ ಪ್ಲಸ್ ಇ ಎಫ್. ಅಂದ್ರೆ ನಿಮ್ಗೆ ಏನ್ ಅರ್ಥ ಆಯ್ತು ನೋಡಿ? ಈ ಎಕ್ಸ್ಪ್ರೆಷನ್ಗೆ ನಾನು ನ್ಯಾಂಡ್ ಗೇಟ್ ಡಿಸೈನ್ ಮಾಡಬೇಕು ಅಂತಂದ್ರೆ ನನಗೆ ಮಿನಿಮಮ್ 4 ನ್ಯಾಂಡ್ ಗೇಟ್ ಬೇಕು. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ 4 ಇನ್ಪುಟ್ ನ್ಯಾಂಡ್ ಗೇಟ್ಸ್. ಅಲ್ಲ ಸಾರಿ, 2 ಇನ್ಪುಟ್ ನ್ಯಾಂಡ್ ಗೇಟ್ಸ್ ಕೇಳಿದ್ದಾರೆ. ಸೊ 4 ಬರಲ್ಲ, 6 ಬರುತ್ತೆ. ಯಾಕೆ ಅಂತಂದ್ರೆ ಈ ಪರ್ಟಿಕ್ಯುಲರ್ಗೆ ನಾವು 3 ಇನ್ಪುಟ್ಸ್ ಯೂಸ್ ಮಾಡಿದೀವಿ. ಸೊ ಯು ಹ್ಯಾವ್ ಟು ಸ್ಪ್ಲಿಟ್ ಇಟ್. ಸೊ ಅವಾಗ ಏನಾಗುತ್ತೆ? 4 6 ಆಗುತ್ತೆ. ಓಕೆ, 2 NAND ಗೇಟ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ, ಸಿಂಪಲ್. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ ಗೈಸ್. ಡೈರೆಕ್ಟ್ ಆಗಿದೆ 1 2 3 4 ಅಂತ ಹೇಳ್ಬಿಟ್ಟು 4 ಹಾಕಿ ಬಿಸಾಕಿದ್ರ ತಪ್ಪಾಗುತ್ತೆ. ಸೊ ಇಲ್ಲಿ ನೋಡಿ 3 ಇನ್ಪುಟ್ NAND ಗೇಟ್ ಯೂಸ್ ಮಾಡಿದ್ವಿ. ಓಕೆ, 3 ಇನ್ಪುಟ್ NAND ಗೇಟ್ ಯೂಸ್ ಮಾಡಿದ್ವಿ. ನೀವು ಅದನ್ನೇನು ಮಾಡಬೇಕು? ಮತ್ತೆ 2 ಟೈಮ್ಸ್ ಮಾಡಿದ್ರೆ ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಓಕೆ, 2 ಇನ್ಪುಟ್ NAND ಗೇಟ್ ಬದಲು ಇನ್ನೂ 2 NAND ಗೇಟ್ಸ್ ಜಾಸ್ತಿ ಹಾಕಬೇಕಾಗುತ್ತೆ. ಓಕೆ ಓಕೆ, ಸೊ ದಿಸ್ ಈಸ್ ಅಬೌಟ್ ಯುವರ್ ಫಂಕ್ಷನಾಲಿಟಿ ಎಕ್ಸ್ಪ್ಲನೇಷನ್. ಓಕೆ, ಸೊ ಈ ತರ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಓಕೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಮಿನಿಮಲ್ ಕಾರ್ನ್ ಆಫ್ ಮ್ಯಾಪ್ ತೆಗಿಬೇಕಾಯ್ತಾಗ ಕೆ ಮ್ಯಾಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಒಂದು ಲಾಜಿಕಲ್ ಫಂಕ್ಷನ್ ರೆಪ್ರೆಸೆಂಟ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಕೆ ಮ್ಯಾಪ್ ಹತ್ರ ಡಿಸೈನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಹಾಗೂ ಕೆ ಮ್ಯಾಪ್ ಆದ ನಂತರ ಕೆ ಮ್ಯಾಪ್ ಆದ್ಮೇಲೆ ಇನ್ನೂ ಯಾವ್ದು ಏರಿಯಾಸ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು ಈ ತರ ಪ್ರಾಬ್ಲಮ್ಸ್ ನ? ಒಂದು ಟ್ರೂತ್ ಟೇಬಲ್ ನ ಡಿಫೈನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ಈ ಎಕ್ಸ್ಪ್ರೆಷನ್ ನಮಗೆ ಎಂತ ಕಡೆ ತುಂಬಾ ಕಡೆ ಯೂಸ್ ಆಗುತ್ತೆ ಗೈಸ್. ಅಂಡ್ ಇನ್ನು ನೀವು ಕೌಂಟರ್ಸ್ಗೆ ಯೂಸ್ ಮಾಡ್ಬೋದು. ಓಕೆ, ಅಂಡ್ ಕೌಂಟರ್ಸ್ ಆದ್ಮೇಲೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ಗೆ ಯೂಸ್ ಮಾಡ್ಬೋದು. ಹಲವಾರು ಅಪ್ಲಿಕೇಶನ್ಸ್, ಆಸಿಲೇಟರ್ಸ್ಗೆ, ಓಕೆ, ತುಂಬಾ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇವೆಲ್ಲ ಏನು? ಮಿನಿಮಮ್ ನಂಬರ್ ಆಫ್ 2 ಇನ್ಪುಟ್ NAND ಗೇಟ್ಸ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಇದೇ ಆನ್ಸರ್ ಆಗಿರುತ್ತೆ. ಓಕೆ, okay, let us proceed to the next question. ಈಗ ನೋಡಿ, the value of C which makes the angle 45 degrees between ಇದು ಅಂಡ್ ಈ ವೆಕ್ಟರ್. ಇವೆರಡೇನು? ವೆಕ್ಟರ್ ಎ ಬಾರ್ ಅನ್ನೋದು ಒಂದು ವೆಕ್ಟರ್, ಬಿ ಬಾರ್ ಅನ್ನೋದು ಒಂದು ವೆಕ್ಟರ್. ಇವೆರಡು ನಡುವೆ ಏನಂತದಾನೆ? ಒಂದು 45 ಡಿಗ್ರಿ ಆಂಗಲ್ ಮಾಡ್ತಾ ಇದೆ. ಅದೇನು? ಥೀಟಾ. ದ ವ್ಯಾಲ್ಯೂ ಆಫ್ ಸಿ ಎಷ್ಟು ಅಂತ ಕೇಳ್ತೇವೆ. ಈ ಪರ್ಟಿಕ್ಯುಲರ್ ಈ ಎ ಬಾರ್ ಒಳಗೆ ಸಿ ಅಂತಿದೆಯಲ್ಲ, ಈ ಸಿದು ವ್ಯಾಲ್ಯೂ ಎಷ್ಟು ಇದ್ರೆ ನಮಗಿದು 45 ಡಿಗ್ರಿ ಇರುತ್ತೆ. ಇವೆರಡು ವೆಕ್ಟರ್ ಆಂಗಲ್ ಬಂದು 45 ಡಿಗ್ರಿ ಇರುತ್ತೆ ಅಂತ ಹೇಳ್ತೇನೆ. ಆಗೇನ್ ಮಾಡ್ಬೇಕು ನಾವು? ನಮಗೇನ್ ಗೊತ್ತು? ಒಂದು ವೆಕ್ಟರ್ಸ್ ಅಲ್ಲಿ ನಮಗೆ ಒಂದು ಡಾಟ್ ಪ್ರಾಡಕ್ಟ್ ಬರುತ್ತೆ, ಇನ್ನೊಂದು ಕ್ರಾಸ್ ಪ್ರಾಡಕ್ಟ್ ಬರುತ್ತೆ. ಅದು ನಿಮಗೆ ಗೊತ್ತಿರುತ್ತೆ. ಡಾಟ್ ಪ್ರಾಡಕ್ಟ್ ಅಲ್ಲಿ ಏನ್ ಮಾಡ್ತೀವಿ? ಎ ಬಾರ್ ಡಾಟ್ ಬಿ ಬಾರ್ ಹಾಕ್ ಮಾಡ್ತೀವಿ. ಎ ಬಾರ್ ಡಾಟ್ ಬಿ ಬಾರ್ ಅಂದ್ರೆ ಏನ್ ಫಾರ್ಮುಲಾ? ಮಾಡ್ಲಸ್ ಆಫ್ ಎ ಬಾರ್ ಮಾಡ್ ಆಫ್ ಬಿ ಬಾರ್ ಅಂಡ್ ಕಾಸ್ ಥೀಟಾ ಅಂತ ಬರುತ್ತೆ.
ಕಾಸ್ ಥೀಟಾ ಸಾರಿ. ಸೊ ಈಗ ಕಾಸ್ ಥೀಟಾನ ನೀವು ಹೊರಗಡೆ ತೊಗೊಂಡ್ರೆ ಎ ಕ್ಯಾಪ್ ಬಿ ಬಾರ್ ಡಿವೈಡೆಡ್ ಬೈ ಮಾಡ್ ಆಫ್ ಎ ಬಾರ್ ಪ್ಲಸ್ ಮಾಡ್ ಆಫ್ ಬಿ ಬಾರ್ ಅಂತ ಬರುತ್ತೆ. ಈಗ ಎ ಬಾರ್ ಎಷ್ಟಿದೆ ವ್ಯಾಲ್ಯೂ, ಈ ಕಾಸ್ ಥೀಟಾ ನಾ ಕಾಸ್ 45 ಅಂತ ಬರಿತೀನಿ, ಯಾಕಂದ್ರೆ ಥೀಟಾ ಕೊಟ್ಟಿದಾರಲ್ಲ 45 ಡಿಗ್ರೀಸ್. ಅಂಡ್ ಎ ಬಾರ್ ಬಂದ್ಬಿಟ್ಟು ಎಷ್ಟು, ಎ ಬಾರ್ ಬಂದು ಐ ಪ್ಲಸ್ ಸಿ ಜೆ ಅಂಡ್ ಬಿ ಬಂದು ಎಷ್ಟು ಐ ಪ್ಲಸ್ ಜೆ ಹೋಲ್ ಡಿವೈಡೆಡ್ ಬೈ ಮಾಡ್ ಆಫ್ ಎ ಬಾರ್ ಅಂತಂದ್ರೆ ಏನ್ ಮಾಡಬೇಕು, ಸ್ಕ್ವೇರ್ ರೂಟ್ ಆಫ್ ಈ ವ್ಯಾಲ್ಯೂಸ್ ಬರಿಬೇಕು. ಸ್ಕ್ವೇರ್ ರೂಟ್ ಹಾಕಿ ಐಗೆ ವೇರಿಯೇಬಲ್ ಏನಿದೆ, ಐಗೆ ಸಾರಿ ಕೋಎಫಿಷಿಯಂಟ್ ಏನಿದೆ 1 ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಇದು ಒಂದಾಯ್ತು. ಅಂಡ್ ಬಿ ಬಾರ್ಗೆ ಏನು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಓಕೆ, ಈಗ ಕಾಸ್ 45 ಅಂದ್ರೆ ಏನು 1/√2, ಅದು ವ್ಯಾಲ್ಯೂ ನಿಮ್ಗೆ ಗೊತ್ತಿರ್ಬೇಕು ಗೈಸ್. ಈಗ ಐ ಪ್ಲಸ್ ಸಿ ಜೆ ಐ ಪ್ಲಸ್ ಜೆ ಅಂತಂದ್ರೆ ಎಷ್ಟು ಬರುತ್ತೆ, ಐ ಇಂಟು ಐ ಈ ಡಾಟ್ ವೆಕ್ಟರ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ 1 ಪ್ಲಸ್ ಸಿ ಅಂತ ಬರುತ್ತೆ. ಓಕೆ, ಜಸ್ಟ್ ಮಲ್ಟಿಪ್ಲೈ ಮಾಡಿ 1 ಪ್ಲಸ್ ಸಿ ಅಂತ ಬರುತ್ತೆ. ಅದಾದ ನಂತರ ಹೋಲ್ ಡಿವೈಡೆಡ್ ಬೈ, ಓಕೆ, ಹೋಲ್ ಡಿವೈಡೆಡ್ ಬೈ ನಿಮಗೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಸಿ ಅಂತಂದೇನು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸಿ ಸ್ಕ್ವೇರ್, ಇನ್ನೊಂದೇನು ಸ್ಕ್ವೇರ್ ರೂಟ್ ಆಫ್ 2, ಯಾಕಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಇಸ್ 1 ಪ್ಲಸ್ 1 ಇಸ್ 2, ಸೊ ಸ್ಕ್ವೇರ್ ರೂಟ್ ಆಫ್ 2. ಈಗ ನಮಗೆ ಇಷ್ಟು ವ್ಯಾಲ್ಯೂ ಬಂದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ರೂಟ್ 2 ಇದೆ, ಇಲ್ಲಿ ರೂಟ್ 2 ಇದೆ. ಸೊ ಏನು ಮಾಡ್ಬೋದು ನೀವು, ರೂಟ್ ಟು ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋ ವ್ಯಾಲ್ಯೂ ಏನು, ಇದನ್ನ ನ್ಯೂಮರೇಟರ್ ತಗೊಳ್ಳಿ, ಏನಾಗುತ್ತೆ ಇದನ್ನ ನಾನು ಹಾಗೆ ಈಗ ಸಾಲ್ವ್ ಮಾಡೋಕ್ಕೆ ಇಲ್ಲಿ ತೊಗೊಂಡ್ಬರ್ತಾ ಇದ್ದೀನಿ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸಿ ಸ್ಕ್ವೇರ್ ಒಂದ್ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಆದರೆ ರೈಟ್ ಹ್ಯಾಂಡ್ ಸೈಡ್ 1 ಪ್ಲಸ್ ಸಿ ಬರುತ್ತೆ. ಈಗ ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನೋಡೋಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡು ಸೈಡ್ ಸ್ಕ್ವೇರ್ ಮಾಡೋದು ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಈಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 ಪ್ಲಸ್ ಸಿ ಸ್ಕ್ವೇರ್ ಬಂದಿರುತ್ತೆ, ಇಲ್ಲಿ 1 ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 2c, 2 ಇಂಟು 1 ಇಂಟು ಸಿ 2c ಅಂತ ಬರಿತೇನೆ. ಈಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿ ಸ್ಕ್ವೇರ್, ರೈಟ್ ಹ್ಯಾಂಡ್ ಸೈಡಲ್ಲಿ ಸಿ ಸ್ಕ್ವೇರ್ ಕ್ಯಾನ್ಸಲ್, ಇಲ್ಲಿ 1 ಮತ್ತು ಇಲ್ಲಿ 1 ಕ್ಯಾನ್ಸಲ್. ಸೊ ಇಲ್ಲೇನಾಯಿತು 0 ಇಸ್ ಈಕ್ವಲ್ಸ್ ಟು 2c ಅಂತ ಬಂತು. ಸೊ ಈಗ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ ಗೈಸ್, 0/2 ಅಂದರೆ ಏನು 0, ಅಂದರೆ ಸಿ ವ್ಯಾಲ್ಯೂ ಎಷ್ಟು ಬರುತ್ತೆ 0 ಅಂತ ಬರುತ್ತೆ. ಅಂದ್ರೆ ಏನು, ಎರಡು ವೆಕ್ಟರ್ ನಮಗೆ 45 ಡಿಗ್ರಿ ಅಲೈನ್ ಆಗಿದೆ ಅಂತಂದ್ರೆ ಇವಾಗ ಅವ್ರು ಕೊಟ್ಟಿರುವಂತಹ ವೆಕ್ಟರ್ಗೆ ವೇರಿಯೇಷನ್ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ 0 ವಿಲ್ ಬಿ ಯುವರ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಈಗ ಆಡ್ ಪ್ಯಾರಿಟಿ ಜನರೇಟರ್ ಯೂಸಸ್ ಯಾವ ಲಾಜಿಕ್ ನೋಡಿ. ಆಡ್ ಪ್ಯಾರಿಟಿ ಅಂದ್ರೆ ಫಸ್ಟ್ ನಿಮ್ಗೆ ಏನಂತ ಗೊತ್ತಿರಬೇಕು. ಆಡ್ ಪ್ಯಾರಿಟಿ ಜನರೇಟರ್, ಆಡ್ ಅಂದ್ರೆ ಏನು, ಆಡ್ ನಂಬರ್ಸ್ ಮಾತ್ರನೇ ಮಾಡುತ್ತೆ. ಇವಾಗ ಇನ್ಪುಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 0 0 0 1 ಅಂತಿದೆ, ಇದು ಆಡ್ ಆಗುತ್ತಾ ಈವನ್ ಆಗುತ್ತಾ. ಪ್ಯಾರಿಟಿ ಜನರೇಟರ್ ಅಂತಂದ್ರೆ ಬರೀ ಒನ್ಸ್ ಮಾತ್ರನೇ ಆಡ್ ಮಾಡುತ್ತೆ. ಈ ಟೋಟಲ್ ಒಂದು ಫಂಕ್ಷನ್ ಇಲ್ಲಿ, ಇದೊಂದು ಫಂಕ್ಷನ್ ಅಂತ ನೋಡ್ರೆ, ಫಂಕ್ಷನ್ ಅಲ್ಲ ಸಾರಿ ಸಿಗ್ನಲ್, ಒಂದು ಸಿಗ್ನಲ್ ಅಲ್ಲಿ ಈ ತರ ನಿಮ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ 0001 ಅಂತ ಟ್ರಾನ್ಸ್ಫರ್ ಆಗ್ತಾ ಇದೆ ಒಂದು ಕೇಬಲ್ ಅಲ್ಲಿ. ಕಮ್ಯುನಿಕೇಶನ್ ವ್ಯಾಲ್ಯೂ ಇದು 0001 ಅಂತ ಟ್ರಾನ್ಸ್ಫರ್ ಆಗ್ತಾ ಇದೆ. ಆಕ್ಚುಲ್ ಆಗಿ ಇದರದ ವ್ಯಾಲ್ಯೂ ನೀವು ಡೆಸಿಮಲ್ ಅಲ್ಲಿ ಬರ್ದೇನು 1/10 ಅಂತ ಬರೀತೀರಾ. ಸೊ ಬೈನರಿನಲ್ಲಿ ಬರ್ದೆ 0001 ಅಂತ ಹೇಳಿ. ಈಗ ಇದು ನಮಗೆ ಆಡ್ ಪ್ಯಾರಿಟಿ ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಈ ಎಲ್ಲಾದ್ರಲ್ಲಿ ಒನ್ಸ್ ಎಷ್ಟಿದೆ, 1 ಬಂದ್ಬಿಟ್ಟು 1 ಮಾತ್ರನೇ ಇದೆ, 1 ಬಂದ್ಬಿಟ್ಟು ಬರೀ ಒಂದು ಸಲ ಮಾತ್ರ ಇದೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಅಂತ ತಗೊಂಡ್ರೆ 0101 ಅಂತ ತಗೊಂಡ್ರೆ ಇದೆಷ್ಟು ಬೇಸ್ 2, ಬಟ್ ಡೆಸಿಮಲ್ ಅಲ್ಲಿ ಎಷ್ಟು ಬರುತ್ತೆ, ಓಕೆ ಎಷ್ಟು ಬರುತ್ತೆ 8421 ಅಲ್ಲ, 4 + 1 is 5 ಬೇಸ್ 10 ಅಂತ ಬರುತ್ತೆ. ಇದೇನಾಗುತ್ತೆ, ಇದು ಈವನ್ ಪ್ಯಾರಿಟಿ ಆಗುತ್ತೆ. ಯಾಕೆ, 2 ಸಲ 1 ಇದೆ. ಓಕೆ, ಬಟ್ ಈಗ ನಮಗೆ ಎಕ್ಸ್ಕ್ಲೂಸಿವ್ ಆರ್ ಗೇಟು ಮತ್ತೆ ಎಕ್ಸ್ಕ್ಲೂಸಿವ್ ಆರ್ ಗೇಟು, ಓಕೆ, ಮತ್ತೆ ಆರ್ ಗೇಟ್ ಮತ್ತೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್, ಇವು 4ಅಲ್ಲಿ ನಾವು ಆಡ್ ಪ್ಯಾರಿಟಿ ಜನರೇಟ್ ಯೂಸ್ ಮಾಡೋ ಅಂತ ಲಾಜಿಕ್ ಯಾವುದು. ಫಸ್ಟ್ ನೀವು ಇದಕ್ಕೆ ಟ್ರೂತ್ ಟೇಬಲ್ ಬರ್ಕೋಬೇಕು. ಏನು ಎಕ್ಸ್ಕ್ಲೂಸಿವ್, ಫಸ್ಟ್ ಆರ್ ಗೇಟ್ ಬರ್ಕೊಳ್ಳಿ, ಆದ್ಮೇಲೆ ಎಕ್ಸ್ಕ್ಲೂಸಿವ್ ಆರ್ ಬರ್ಕೊಳ್ಳಿ, ಆದ್ಮೇಲೆ ಎಕ್ಸ್ ಆರ್ ಬರ್ಕೊಳ್ಳಿ. ಈಗ ಇನ್ಪುಟ್ಸ್ ನಾವು ಫಾರ್ ಎಕ್ಸಾಂಪಲ್ 2 ಇನ್ಪುಟ್ NAND ಗೇಟ್ ತೊಗೊಳ್ತೇನೆ, 2 ಇನ್ಪುಟ್ ಗೇಟ್ ತೊಗೊಳ್ತೇನೆ 0001 1011. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಡ್ ಪ್ಯಾರಿಟಿ ಕ್ಲಿಕ್ ಆಗಬೇಕು ಅಂತಂದ್ರೆ ಈ ಕೇಸಲ್ಲಿ ಪಾಸಿಬಲ್ ಇದೆನಾ, ಈ ಕೇಸಲ್ಲಿ ಇಲ್ಲ, ಪಾಸಿಬಲ್ ಇಲ್ಲನೇ ಇಲ್ಲ. ಈ ಕೇಸಲ್ಲಿ ಏನೇ ಬಂದರೂ ಸಹ ನಿಮಗೆ ಲಾಸ್ ಅದು. ಯಾಕೆ, ಇದರಲ್ಲಿ ಏನಿದೆ, 2 ಇನ್ಪುಟ್ ಅಲ್ಲಿ ಏನಿದೆ
0 ಇದೆ, ಒನ್ಸ್ ಇದನ್ನ ಇಲ್ಲ, ಇಲ್ಲಿ ಏನಿದೆ ಒನ್ಸ್ ಇದನ್ನ ಇಲ್ಲ. ಬಟ್ ಔಟ್ಪುಟ್ ಸಹ ಬರಬೇಕು ನೋಡಿ. ಆರ್ ಗೇಟ್ ಅಲ್ಲಿ 0 ಮಾಡಿದೆ ಏನ್ ಬರುತ್ತೆ, 0ನೇ ಬರುತ್ತೆ, 1 ಬರುತ್ತೆ, 1 ಬರುತ್ತೆ, 1 ಬರುತ್ತೆ. ಓಕೆ, ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಲ್ಲಿ ಬರುತ್ತೆ, 0 ಮಾಡಿದೆ 0ನೇ ಬರುತ್ತೆ, 0 1 ಮಾಡಿದೆ 1, 1 0 ಮಾಡಿದೆ 1, ಇದು 0 ಬರುತ್ತೆ. ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಅಲ್ಲಿ ನೋಡಿ, ರಿವರ್ಸ್ ಆಫ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ 1 0 0 1. ಈಗ ನೋಡಿ ಈ ಪರ್ಟಿಕ್ಯುಲರ್ ಒಂದು ಫಂಕ್ಷನ್ ತಗೊಂಡ್ರೆ ನೀವು, ಓಕೆ, ಈ ಟೇಬಲ್ ನೋಡಿ ಐಡೆಂಟಿಫೈ ಮಾಡ್ಬೋದು ಏನಂತೇಳಿ. ಒಂದು ಆಡ್ ಪ್ಯಾರಿಟಿ ಆಗಬೇಕು ಅಂತ ಅಂದ್ರೆ ಈ ಎರಡು ಮಾತ್ರನೇ ಪಾಸಿಬಲ್. ಓಕೆ, ಇದು ಒಂದು ಕಂಡೀಷನ್, ಇದು ಎರಡನೇ ಕಂಡೀಷನ್. ಓಕೆ, ಈ ಎರಡು ಕಂಡೀಷನ್ಗೆ ಔಟ್ಪುಟ್ ಎಲ್ಲಿ ನಮಗೆ 1 1 ಬಂದಿದೆ, ಮತ್ತೆ ಬೇರೆ ಕಂಡೀಷನ್ ನಲ್ಲಿ 1 ಬಂದಿರಬಾರ್ದು. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅಂದೆ ಈ ಈವನ್ ಪ್ಯಾರಿಟಿನಲ್ಲಿ ಔಟ್ಪುಟ್ 1 ಬಂದಿರಬಾರ್ದು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಆರ್ ಗೇಟ್ ತಗೊಂಡ್ರೆ ಈವನ್ ಇದು ಏನಿದೆ, ಇದು ಈವನ್ ಅಲ್ಲ ಆಡು ಅಲ್ಲ, ಎಲ್ಲಾನು ಜೀರೋಸ್ ಇದೆ. ಇದು ಆಡ್, ಇದು ಆಡ್, ಇದೇನಿದೆ ಮತ್ತೆ ಈವನ್ ಇದೆ. ನೋಡಿ ಈವನ್ ಅಲ್ಲಿ ಇಲ್ಲಿ 1 ಬಂದಿದೆ, ಸೊ ದಿಸ್ ಈಸ್ ನಾಟ್ ಅಪ್ಲಿಕೇಬಲ್. ಈ ಲಾಜಿಕ್ ಆಡ್ ಪ್ಯಾರಿಟಿ ಬಿಟ್ಟಾಗಿ ವರ್ಕ್ ಆಗಲ್ಲ. ಈಗ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ತಗೊಳ್ಳಿ, 0 0 ಇದೆ, 0 ಇದೆ. ಓಕೆ, 0 1 ಇದೆ, 1 ಇದೆ. ಓಕೆ, ಇದು ಆಡ್ ಪ್ಯಾರಿಟಿ ಇದಾಗಿದೆ. 1 0 ಇದ್ದಾಗ 1 ಬಂದಿದೆ, ಮತ್ತೆ 1 1 ಇದ್ದಾಗ ಮಾತ್ರ ಚೂಸ್ ಆಗಿಲ್ಲ. ಅಂದ್ರೆ ಇದರಲ್ಲಿ ಆಡ್ ನ ಮಾತ್ರನೇ ಐಡೆಂಟಿಫೈ ಮಾಡುತ್ತೆ. ಸೊ ಹಾಗಾಗಿ ನೀವು ಆಡ್ ಪ್ಯಾರಿಟಿ ಬಿಟ್ ನ ಜನರೇಟ್ ಮಾಡಬೇಕು, ಆಡ್ ನಂಬರ್ಸ್ ಆಫ್ ಒನ್ಸ್ ನ ನೀವು ಆಡ್ ಮಾಡಬೇಕು, ಏನೋ ಒಂದು ಕಂಡಿಡಿಬೇಕು, ನಿಮ್ ಬರ್ತಿರೋ ಸಿಗ್ನಲ್ ಅಲ್ಲಿ ಇದು ಆಡ್ ಏನಾನ ಈವನ್ ಇದನ್ನ ಅಂತ ಕಂಡಿಡಿಬೇಕಂದ್ರೆ ನೀವು ಎಕ್ಸ್ಕ್ಲೂಸಿವ್ ಆರ್ ಗೇಟೇ ಯೂಸ್ ಮಾಡಬೇಕು ನಿಮ್ಮ ಸರ್ಕ್ಯೂಟ್ ಡಿಸೈನ್ ಮಾಡೋದಕ್ಕೆ. ಓಕೆ, ನೀವು ಆರ್ ಗೇಟ್ ಹಾಕಿದ್ರೆ ಅನ್ಕೊಳ್ಳಿ, ಹೋಗಿ ಆಡ್ಸ್ಕೊಂತೀರಾ, ಡಿಫೈನ್ ಮಾಡೋಕ್ಕಾಗಲ್ಲ. ಯಾಕೆ ಕೌಂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ನೋಡಿ ರಾಂಗ್ ಫಂಕ್ಷನ್ ಕೂಡ ಕೊಟ್ಬಿಡುತ್ತೆ. ಅಂದ್ರೆ ನಮ್ಮ ಅಪ್ಲಿಕೇಶನ್ಗೆ ಇದು ರಾಂಗ್ ಫಂಕ್ಷನ್ ಆಗುತ್ತೆ, ಬಟ್ ಆರ್ ಗೇಟ್ಗೆ ಇರೋಂತಹ ಅಪ್ಲಿಕೇಶನ್ಸ್ ಇದ್ದೇ ಇದಾವೆ. ಓಕೆ, ಅಂಡ್ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಬರೋಣ, ಇಲ್ಲಿ ಏನಿದೆ ಅಂತ. ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಅಲ್ಲಿ ನೋಡಿ 0 0ಗೆ 1 ಬಂದ್ಬಿಟ್ಟಿದೆ, ಇದು ಬರಬಾರ್ದು ನಮಗೆ. 0 1ಗೆ 0 ಇದೆ, ನಾಟ್ ಪಾಸಿಬಲ್. 1 0ಗೆ ಮತ್ತೆ 0 ಇದೆ, ನಾಟ್ ಪಾಸಿಬಲ್. 1 1ಗೆ 1 ಬಂದಿದೆ, ಅಂದ್ರೆ ಇದು ಈವನ್ ಪ್ಯಾರಿಟಿಗೆ ಚೂಸ್ ಮಾಡ್ಬೋದು. ಈವನ್ ಈ ಈವನ್ ರಾಜಗೆ ಇದು ಚೆನ್ನಾಗಿ ಫಿಟ್ ಆಗ್ತಾರೆ. ಓಕೆ, ಈವನ್ ಪ್ಯಾರಿಟಿಗೆ. ಸೊ ಆಡ್ ಪ್ಯಾರಿಟಿ ಅಂತ ಬಂದಾಗ ನೀವು ಎಕ್ಸ್ಕ್ಲೂಸಿವ್ ಆರ್ ಗೇಟೇ ಯೂಸ್ ಮಾಡ್ಬೇಕು ಗೈಸ್. ಓಕೆ, ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ವಾಟ್ ಅಬೌಟ್ ಟುಡೇ ಸೆಷನ್. ಸೊ ಈ ವಿಡಿಯೋ ನಾನು ಮಾಡಿರೋದು ಇನ್ಫಾರ್ಮೇಟಿವ್ ಅನಿಸ್ತು, ಯೂಸ್ ಆಗಿದೆ ಸರ್ ನಮಗೆ ಅಂತಂದ್ರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅಂಡ್ ಈ ಪೇಪರ್ ನಾನು ಮಾಡಿರೋದು ಬರೀ ಟೆಕ್ನಿಕಲ್ ಪಾರ್ಟಿಗೆ ಇರುತ್ತೆ, ಯಾಕಂದ್ರೆ GTTC ನಲ್ಲಿ ಒಂದು ಪೇಪರ್ ಟೆಕ್ನಿಕಲ್ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಇನ್ನೊಂದು ಪೇಪರ್ ನಿಮ್ಗೆ ಕನ್ನಡ ಎಕ್ಸಾಮ್ ಇರುತ್ತೆ, ಅದು ಜಸ್ಟ್ ಕ್ವಾಲಿಫೈ ಆಗಬೇಕಷ್ಟೇ. ಬಟ್ ಟೆಕ್ನಿಕಲ್ ಅಲ್ಲಿ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್, ಚೆನ್ನಾಗಿ ಪ್ರಿಪೇರ್ ಮಾಡಿ. ಅಂಡ್ ಏನಾದರೂ ಮಾಹಿತಿ ಬೇಕಿತ್ತು, ಸರ್ ನನಗೆ ಇನ್ನೂ ಜಾಸ್ತಿ ನಾಲೆಡ್ಜ್ ಬೇಕು, ಇನ್ನೂ ಜಾಸ್ತಿ ನಾನು ತಿಳ್ಕೊಬೇಕು ಅಂತಂದರೆ ದಯಮಾಡಿ ಈ ನಂಬರ್ಗೆ ಫೋನ್ ಮಾಡಿ, 8073568849. ಓಕೆ, ಈ ನಂಬರ್ಗೆ ಕಾಲ್ ಮಾಡ್ಬೋದು, ಐ ವಿಲ್ ಗೈಡ್ ಯು ಗೈಸ್. ಓಕೆ, ಓಕೆ, ದಟ್ ಟು ರಿಲೇಟೆಡ್ ಟು ECE ಅಂಡ್ ಮೆಕಾಟ್ರಾನಿಕ್ಸ್ ಮತ್ತೆ ಟ್ರಿಪಲ್ E. ಓಕೆ, ಈ ಮೂರಕ್ಕೆ ನಾನು ಗೈಡ್ ಮಾಡ್ತೀನಿ ಗೈಸ್. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್. ಓಕೆ.